ಬಿಗ್ ಬಾಸ್ನ ಈ ವಾರದ ರೇಟಿಂಗ್ ಎಷ್ಟು ಗೊತ್ತಾ? ಶ್ರೀರಾಘವೇಂದ್ರ ಮಹಾತ್ಮೆ ಸ್ಲಾಟ್ ಚೇಂಜ್ನ TRP ಎಷ್ಟು? ಜಿ ಕನ್ನಡ ವಾಹಿನಿಯ ಆದಿಲಕ್ಷ್ಮಿ ಪುರಾಣಕ್ಕೆ ಬಂದಂಥ TRP ಎಷ್ಟು? ಸುವರ್ಣ ವಾಹಿನಿಯ ಜಯಲಲಿತಾ ಧಾರಾವಾಹಿ TRP ಗಳಿಸಿದೆಷ್ಟು? ರಥಸಪ್ತಮಿ ಉದಯ ವಾಹಿನಿಗೆ ಅದೃಷ್ಟ ತಂತ? ಈ ಎಲ್ಲ ವಿಷಯಗಳನ್ನು ತಿಳಿದುಕೊಳ್ಳಲು ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಹಾಯ್ ಹಲೋ ವೀಕ್ಷಕರೇ, ಸ್ಯಾಂಡಲ್ವುಡ್ ಪೋಸ್ಟ್ನ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಂದಿನಂತೆ ಗುರುವಾರ ಆಗ್ತಿದ್ದಂಗೆ ನಮ್ಮ ಚಾನಲ್ನಲ್ಲಿ ಬರುವಂಥ ಏಕೈಕ ವಿಡಿಯೋ ಅಂದರೆ ಅದು TRP ಸುದ್ದಿ. ಅದರಂತೆಯೇ ವಾರದ 49ನೇ ವಾರದ TRP ಸುದ್ದಿಯನ್ನು ಹೊತ್ತು ತಂದಿದ್ದೇನೆ. ಈ ವಿಡಿಯೋದಲ್ಲಿ ನಿಮ್ಮ ನೆಚ್ಚಿನ ಶೋಗಳು, ನಿಮ್ಮ ನೆಚ್ಚಿನ ಚಾನೆಲ್ಗಳ TRPಯನ್ನು ತಿಳಿಸ್ಕೊಡ್ತೇನೆ. ಸೊ ಮಿಸ್ ಮಾಡದೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಇದೇ ರೀತಿಯ TRP ವಿಡಿಯೋನ ನೀವು ಪ್ರತಿ ಗುರುವಾರ ನೋಡಬೇಕು ಅಂದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಈ ರೀತಿಯ ಎಕ್ಸ್ಕ್ಲೂಸಿವ್ ಕಂಟೆಂಟ್ಗಳಿಗಾಗಿ ನಮ್ಮ ಚಾನಲನ್ನು ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡುವ ಮುಖಾಂತರ ನಾವು ಹಾಕುವ ಎಲ್ಲ ವಿಡಿಯೋಗಳ ಲೇಟೆಸ್ಟ್ ಅಪ್ಡೇಟ್ಸ್ ನೀವು ಪಡೆಯಬಹುದು. ಎಂದಿನಂತೆ ಓವರ್ ಆಲ್ ರೇಟಿಂಗ್ಸ್ ಜೊತೆಗೆ ಅರ್ಬನ್ ರೇಟಿಂಗ್ಸ್ಗಳನ್ನು ಕೂಡ ನಾವು ತಿಳಿಸ್ತೀವಿ. ಹಾಗಾದರೆ ವೀಕ್ಷಕರೇ, ವೀಕ್ 49ರ ಉದಯ ವಾಹಿನಿಯ ರೇಟಿಂಗ್ಸ್ಗಳನ್ನು ನೋಡ್ಕೊಂಬರೋಣ. ಉದಯ ವಾಹಿನಿಯಲ್ಲಿ ಹೊಸ ಧಾರಾವಾಹಿ ಶುರು ಆಗಿತ್ತು, ರಥಸಪ್ತಮಿ. ಅದಕ್ಕೆ 1.6 ರೇಟಿಂಗ್ ಸಿಕ್ಕಿದೆ, ಅರ್ಬನಲ್ಲಿ 1.5. ಸಿಂಧು ಭೈರವಿ 2.3, ಅರ್ಬನಲ್ಲಿ 2.1. ಮಾಂಗಲ್ಯ 2.8, ಅರ್ಬನಲ್ಲಿ 2. ಶಾಂಭವಿ 2.8, ಅರ್ಬನಲ್ಲಿ 2.3. ಸೂರ್ಯವಂಶ 2.7, ಅರ್ಬನಲ್ಲಿ 2.3. ಶಾಂತಿನಿವಾಸ 2.6, ಅರ್ಬನಲ್ಲಿ 2.1. ಮೈನಾ 2.3, ಅರ್ಬನಲ್ಲಿ 1.7. ಅನುಪಲ್ಲವಿ 2, ಅರ್ಬನಲ್ಲಿ 1.8. ಚಿಕ್ಕೆ ಜಮಾನಿ 1.8, ಅರ್ಬನಲ್ಲಿ 1.4. ಹಾಗೂ ಸೇವಂತಿ 1, ಅರ್ಬನಲ್ಲಿ 0.8. ನಿಮ್ಮ ನೆಚ್ಚಿನ ಉದಯ ವಾಹಿನಿಯ ಧಾರಾವಾಹಿ ಯಾವುದು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗಾದರೆ ವೀಕ್ಷಕರೇ, ಸ್ಟಾರ್ ಸುವರ್ಣದ ರೇಟಿಂಗ್ಸ್ಗಳನ್ನು ನೋಡ್ಕೊಂಬರೋಣ. ಸ್ಟಾರ್ ಸುವರ್ಣದ ಗೌರಿ ಶಂಕರ 2.4 ರೇಟಿಂಗ್ಸ್ ತಗೊಂಡಿದೆ, ಅರ್ಬನಲ್ಲಿ 2.9. ನೀನಿರಲು ಜೊತೆಯಲ್ಲಿ 2.2, ಅರ್ಬನಲ್ಲಿ 2.8. ಶಾರದೆ 2.8, ಅರ್ಬನಲ್ಲಿ 3.4. ಆಸೆ ಧಾರಾವಾಹಿ 3.9, ಅರ್ಬನಲ್ಲಿ 3.8. ನಿನ್ನ ಜೊತೆ ನನ್ನ ಕತೆ 5.1, ಅರ್ಬನಲ್ಲಿ 4.4. ವಸುದೇವ ಕುಟುಂಬ 3.3, ಅರ್ಬನಲ್ಲಿ 3.2. ರೇಣುಕಾದೇವಿ ಯಲ್ಲಮ್ಮ 3.8, ಅರ್ಬನಲ್ಲಿ 5.1. ಮತ್ತು ಹೊಸ ಧಾರಾವಾಹಿ ಶುರುವಾಗಿತ್ತು ಜಯಲಲಿತಾ 2.2 ರೇಟಿಂಗ್ಸನ್ನು ತಗೊಂಡಿದೆ, ಅರ್ಬನಲ್ಲಿ 2.6. ಸ್ನೇಹದ ಕಡಲಲ್ಲಿ 1.3, ಅರ್ಬನಲ್ಲಿ 2.1. ನಿಮ್ಮ ನೆಚ್ಚಿನ ಸ್ಟಾರ್ ಸುವರ್ಣದ ಧಾರಾವಾಹಿಯನ್ನು ತಿಳಿಸಿ. ವೀಕ್ಷಕರೇ, ವೀಕ್ 49ರ ಕಲರ್ಸ್ ಕನ್ನಡದ ರೇಟಿಂಗ್ಸ್ಗಳನ್ನು ನೋಡ್ಕೊಂಬರೋಣ. ರಾಮಾಚಾರಿ ಯಜಮಾನ ಮಹಾಮಿಲನ 2.6, ಅರ್ಬನಲ್ಲಿ 2.3. ಪ್ರೇಮಕಾವ್ಯ 5.5, ಅರ್ಬನಲ್ಲಿ 4.2. ಭಾಗ್ಯಲಕ್ಷ್ಮಿ 5.7, ಅರ್ಬನಲ್ಲಿ 4.4. ಮುದ್ದು ಸೊಸೆ 7, ಅರ್ಬನಲ್ಲಿ 5.7. ಶ್ರೀಗಂಧದ ಗುಡಿ 5.4, ಅರ್ಬನಲ್ಲಿ 4.4. ಮತ್ತು ಭಾರ್ಗವಿ LLB 5.5, ಅರ್ಬನಲ್ಲಿ 4.1. ನಂದ ಗೋಕುಲ 6, ಅರ್ಬನಲ್ಲಿ 5.2. ಬಿಗ್ ಬಾಸ್ನ ವಾರದ ಸಂಚಿಕೆಗಳು ಅಂದರೆ ವೀಕ್ ಡೇಸಲ್ಲಿ ಬರುವಂಥ ಸಂಚಿಕೆಗಳು 6.8 ರೇಟಿಂಗ್ಸನ್ನು ತೊಗೊಂಡಿದೆ, ಅರ್ಬನಲ್ಲಿ 8.2 ತೊಗೊಂಡಿದೆ. ಸೂಪರ್ ಸಂಡೇ ವಿತ್ ಸುದೀಪ 9.9 ತೊಗೊಂಡಿದೆ, ಅರ್ಬನಲ್ಲಿ 11 ತೊಗೊಂಡಿದೆ. ವಾರದ ಕತೆ ಕಿಚ್ಚನ ಜೊತೆ ಸ್ಯಾಟರ್ಡೆ ಎಪಿಸೋಡು 9.2 ತೊಗೊಂಡಿದೆ, ಅರ್ಬನಲ್ಲಿ 10.2 ತೊಗೊಂಡಿದೆ. ಇನ್ನು ಬಿಗ್ ಬಾಸ್ನ ಪೂರ ವೀಕ್ ಡೇ ಸಂಚಿಕೆಗಳು 9.8 ರೇಟಿಂಗ್ಸನ್ನು ತೊಗೊಂಡಿದೆ. ವಾರಾಂತ್ಯ ಸಂಚಿಕೆಗಳು ಅಂದರೆ ಸ್ಯಾಟರ್ಡೆ ಮತ್ತು ಸಂಡೇ ಸಂಚಿಕೆಗಳು ಟೋಟಲ್ ಆಗಿ 12.7 ರೇಟಿಂಗ್ಸನ್ನು ತಗೊಂಡಿದೆ. ವೀಕ್ಷಕರೇ, ನಿಮ್ಮ ನೆಚ್ಚಿನ ಕಲರ್ಸ್ ಕನ್ನಡದ ಧಾರಾವಾಹಿ ಯಾವುದು ಅಂತ ತಿಳಿಸಿ. ಅಷ್ಟೇ ಅಲ್ಲದೆ ಬಿಗ್ ಬಾಸ್ನಲ್ಲಿ ಯಾರು ಗೆಲ್ತಾರೆ ಅಂತ ನಿಮಗೆ ಅನಿಸುತ್ತೆ ಅನ್ನೋದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ವೀಕ್ಷಕರೇ, ಜಿ ಕನ್ನಡದ ರೇಟಿಂಗ್ಸ್ಗಳನ್ನು ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ಶ್ರೀಗಂಧದ ಗುಡಿ ಒಂಚೂರು ಸ್ಲೋ ಸ್ಟಾರ್ಟಿಂಗ್ ಆಗಿತ್ತು. ಏನಕ್ಕೆ ಅಂತ ನಾನು ಆಮೇಲೆ ಹೇಳ್ತೀನಿ. ಶ್ರೀಗಂಧದ ಗುಡಿ ಸ್ಲೋ ಸ್ಟಾರ್ಟಿಂಗ್ ಆಗಿತ್ತು, ಬಟ್ ಈಗ ರೇಟಿಂಗ್ಸ್ಗಳನ್ನು ಪಿಕಪ್ ಮಾಡ್ತಾ ಇದೆ. ಈಗ ಜಿ ಕನ್ನಡದ ರೇಟಿಂಗ್ಸ್ಗಳನ್ನು ನೋಡ್ಕೊಂಬರೋಣ. ಮೊದಲನೇದಾಗಿ ಜಿ ಕನ್ನಡದಲ್ಲಿ ಟೈಮ್ಸ್ ಸ್ಲಾಟನ್ನು ಚೇಂಜ್ ಮಾಡಿತ್ತು ಶ್ರೀರಾಘವೇಂದ್ರ ಮಹಾತ್ಮೆ. ಅದಕ್ಕೆ 3.4 ರೇಟಿಂಗ್ ಸಿಕ್ಕಿದೆ, ಅರ್ಬನಲ್ಲಿ 3.5 ಸಿಕ್ಕಿದೆ. ಇನ್ನು ಎಂದಿನಂತೆ ಶ್ರಾವಣಿ ಸುಬ್ರಹ್ಮಣ್ಯ 3.7 ತೊಗೊಂಡಿದೆ, ಅರ್ಬನಲ್ಲಿ 4.1. ಪುಟ್ಟಕ್ಕನ ಮಕ್ಕಳು 6.2, ಅರ್ಬನಲ್ಲಿ 5.6. ಅಮೃತಧಾರೆ 8.1, ಅರ್ಬನಲ್ಲಿ 6.8. ಅಣ್ಣಯ್ಯ 8.7, ಅರ್ಬನಲ್ಲಿ 7.4. ಕರ್ಣಾಧಾರವಾಹಿ 8.6, ಅರ್ಬನಲ್ಲಿ 7.3. ಲಕ್ಷ್ಮೀ ನಿವಾಸ 8.3, ಅರ್ಬನಲ್ಲಿ 7.9. ಆದಿಲಕ್ಷ್ಮಿ ಪುರಾಣ ಹೊಸ ಧಾರಾವಾಹಿ ಏನಿತ್ತು ಜಿ ಕನ್ನಡಕ್ಕೆ ಸ್ವಲ್ಪ ಸ್ಲೋ ಸ್ಟಾರ್ಟಿಂಗ್ ಆಗಿದೆ, 5.9 ರೇಟಿಂಗ್ಸನ್ನು ತೊಗೊಂಡಿದೆ, ಅರ್ಬನಲ್ಲಿ 4.9. ನಾನಿನ್ನ ಬಿಡಲಾರೆ 5 ರೇಟಿಂಗ್ಸು, ಅರ್ಬನಲ್ಲಿ 4.4. ಬ್ರಹ್ಮಗಂಟು 4.2, ಅರ್ಬನಲ್ಲೂ ಕೂಡ 4.2. ಇನ್ನು ಜಿ ಕನ್ನಡದ ಡಬ್ಬಿಂಗ್ ಧಾರಾವಾಹಿಗಳ ರೇಟಿಂಗ್ಸ್ಗಳು
ಪಾವನಗಂಗೆ 1.5, ಅರ್ಬನಲ್ಲಿ 1.4, ಮೇಘ ಸಂದೇಶ 2.3, ಅರ್ಬನಲ್ಲಿ 2.1, ಮನೆತನ 2.5, ಅರ್ಬನಲ್ಲಿ 2.3, ಸುಮಂಗಲಿ 2, ಅರ್ಬನಲ್ಲಿ 1.8, ರಕ್ತ ಸಂಬಂಧ 1.6, ಅರ್ಬನಲ್ಲಿ 1.4, ಸಂಧ್ಯಾರಾಗ 1.5, ಅರ್ಬನಲ್ಲಿ 1.5, ಮನೆ ಅಳಿಯ 0.9, ಅರ್ಬನಲ್ಲೂ 0.9 ತೊಗೊಂಡಿದೆ. ವೀಕ್ಷಕರೇ, ನಿಮ್ಮ ನೆಚ್ಚಿನ ಜಿ ಕನ್ನಡದ ಧಾರಾವಾಹಿ ಯಾವುದು ಅಂತ ತಿಳಿಸಿ. ಈಗ ಚಾನಲ್ಗಳ ರೇಟಿಂಗ್ಸ್ಗಳನ್ನು ನೋಡ್ಕೊಂಬರೋಣ. ಜಿ ಕನ್ನಡ ನಂಬರ್ 1 ಸ್ಥಾನದಲ್ಲಿದೆ 640 ಪಾಯಿಂಟ್ಸ್ನೊಂದಿಗೆ. ಕಲರ್ಸ್ ಕನ್ನಡ 2ನೇ ಸ್ಥಾನದಲ್ಲಿದೆ 583 ಪಾಯಿಂಟ್ಸ್ನೊಂದಿಗೆ. 3ನೇ ಸ್ಥಾನದಲ್ಲಿದೆ ಸ್ಟಾರ್ ಸುವರ್ಣ 332 ಪಾಯಿಂಟ್ಸ್ನೊಂದಿಗೆ. 4ನೇ ಸ್ಥಾನದಲ್ಲಿದೆ ಉದಯ ವಾಹಿನಿ 243 ಪಾಯಿಂಟ್ಸ್ನೊಂದಿಗೆ. ವೀಕ್ಷಕರೇ, ನಿಮ್ಮ ನೆಚ್ಚಿನ ಚಾನಲ್ ಯಾವುದು ಅಂತಲೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅಷ್ಟೇ ಅಲ್ಲದೆ ಇನ್ನು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ನ ರೇಟಿಂಗ್ಸ್ ಬಿಡುಗಡೆ ಆಗಿಲ್ಲ. ಕಾಮಿಡಿ ಕಿಲಾಡಿಗಳು 4.3 ರೇಟಿಂಗ್ಸನ್ನು ತೊಗೊಂಡಿದೆ. ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಮೋಸ್ಟ್ಲಿ ಅರೌಂಡ್ 6 to 7 ರೇಟಿಂಗ್ಸ್ ತೊಗೊಂಡಿರ್ಬೋದು. ಜಿ ಪವರ್ನ ರೇಟಿಂಗ್ಸ್ಗಳು ಎಲ್ಲ ಧಾರಾವಾಹಿಗಳು ಅರೌಂಡ್ 0.8 to 1 ರೇಟಿಂಗ್ಸನ್ನು ತೊಗೊಂಡಿದೆ. ಇದು ಮಾತ್ರ ಹಳ್ಳಿ ಪವರ್ ಮಾತ್ರ ಆಲ್ಮೋಸ್ಟ್ 2 ರೇಟಿಂಗ್ಸ್ ಹತ್ತಿರ ಹೋಗ್ತಾ ಇದೆ. ಇನ್ನು ಜಿ ಪವರ್ನ ನಂಬರ್ 1 ಧಾರಾವಾಹಿ ಆಗಿರೋದು ರಾಜಕುಮಾರಿ ಧಾರಾವಾಹಿ 1.1 ರೇಟಿಂಗ್ಸನ್ನು ತೊಗೊಂಡಿದೆ. ವೀಕ್ಷಕರೇ, ನಿಮ್ಮ ನೆಚ್ಚಿನ ಶೋ ಯಾವುದು, ನಿಮ್ಮ ನೆಚ್ಚಿನ ಚಾನಲ್ ಯಾವುದು ಅಂತ ಮಿಸ್ ಮಾಡದೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಈ ರೀತಿಯ ಎಕ್ಸ್ಕ್ಲೂಸಿವ್ ಕಂಟೆಂಟ್ಗಳಿಗಾಗಿ ನಮ್ಮ ಚಾನಲನ್ನು ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿ ತನಕ ಶುಭರಾತ್ರಿ.